ಪ್ಲೀಸ್ ಡೋಂಟ್ ಸೇ ದೀಸ್ ಥಿಂಗ್ಸ್ ಟು ಎನಿ ಪ್ರೆಗ್ನೆಂಟ್ ಲೇಡಿ. ನಿನ್ಗೆ ಯಾಕೆ ಇಷ್ಟು ಬೇಬಿ ಬಮ್ ಈಗಲೇ ಕಾಣ್ತಿದೆ ಅಲ್ಲ, ಹಂಗೆ ಕಾಣಬಾರ್ದಲ್ಲ. ನಿಂದೇನು ಬೇಬಿ ಬಮ್ಮೆ ಕಾಣ್ತಿಲ್ಲ. ಹೇ, ನೀನು ಯಾಕೆ ಇಷ್ಟು ದಪ್ಪ ಆಗಿದೆಯಾ, ವೆಯ್ಟ್ ಎಲ್ಲ ತುಂಬಾ ಗೇನ್ ಆಗಿದೆಯಾ? ನೀನು ಯಾಕೆ ವೆಯ್ಟೇ ಗೇನ್ ಆಗಿಲ್ಲ? ನಿನ್ನ ಬಾಡಿ ಎಲ್ಲ ಚೆನ್ನಾಗಿದೆನಾ? ನಿನ್ನ ಬೇಬಿ ಎಲ್ಲ ಹೆಲ್ದಿ ಇದೆನಾ? ಒಂದ್ಸರಿ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡು. ನೋಡು, ನಿನ್ನ ಸ್ಕಿನ್ ಎಲ್ಲ ಎಷ್ಟು ಬ್ಲ್ಯಾಕ್ ಆಗಿದೆ, ನಿನ್ನ ನೆಕ್ಕೆಲ್ಲ ಫುಲ್ ಬ್ಲ್ಯಾಕ್ ಆಗಿದೆ. ಅಯ್ಯೋ, ಫೇಸ್ ನೋಡು, ಫೇಸ್ ಮೇಲೆ ಫುಲ್ ಪಿಂಪಲ್ಸ್ ಆಗಿದ್ದಾವೆ. ಪಿಂಪಲ್ಸ್ ಎಲ್ಲ ಡಾರ್ಕ್ ಪ್ಯಾಚಸ್ ಥರ ಆಗಿದ್ದಾವೆ. ಏನು 24 hours ಬೆಡ್ ಮೇಲೆ ಇರ್ತೀಯಾ? ಬೆಡ್ ಮೇಲೆ ಇದ್ದರೆ ನಿನಗೆ ಸಿ ಸೆಕ್ಷನೇ ಆಗುತ್ತೆ ನೋಡು. ಆದಷ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿರು. ಏನು ಇಷ್ಟು ಆ್ಯಕ್ಟಿವ್ ಇದೆಯಾ? ಇಷ್ಟು ಆ್ಯಕ್ಟಿವ್ ಇದ್ದರೆ ಬೇಬಿಗೆಲ್ಲ ಹಾರ್ಮ್ಫುಲ್ ಆಗುತ್ತೆ ನೋಡು. ಸ್ವಲ್ಪ ರೆಸ್ಟ್ ಮಾಡು, ಸ್ವಲ್ಪ ನಿಧಾನವಾಗಿರು. ಸೊ ಗಾಯ್ಸ್, ಇವೆಲ್ಲ ನೀವು ಒಂದು ಪ್ರೆಗ್ನೆಂಟ್ ವುಮೆನ್ಗೆ ಹೇಳೋಕ್ಕಿಂತ ಮುಂಚೆ ಥಿಂಕ್ ಮಾಡಿ. ನೀವು ಅವ್ರಿಗೆ ಹೇಳೋದ್ರಿಂದ ಅವರಷ್ಟೇ ಅಲ್ಲ, ಅವ್ರ ಸ್ಟಮಕಲ್ಲಿರೋ ಬೇಬಿಗೂ ಅಫೆಕ್ಟ್ ಆಗುತ್ತೆ. ಅವ್ರು ಮೆಂಟಲಿ ಡಿಪ್ರೆಷನ್ಗೆ ಹೋಗ್ಬೋದು, ಆರ್ಎಲ್ಸ್ ಅವ್ರು ಎಷ್ಟು ಬ್ಯಾಡ್ ಫೀಲ್ ಆಗ್ತಾರೆ ಇದರಿಂದ ಅಂತ. ಈಗ ಒಂದು ವುಮೆನ್ ಪ್ರೆಗ್ನೆಂಟ್ ಅಂದರೆ ಅವರೇ ಅವ್ರ ಬಾಡಿಯಲ್ಲಿ ತುಂಬಾ ಚೇಂಜಸ್ ಇರ್ತವೆ. ಅದರಲ್ಲಿ ನೀವು ಬಂದು ಏನಾದರೂ ಹೇಳಿದರೆ ಅವ್ರು ಫುಲ್ ಡಿಪ್ರೆಷನ್ಗೆ ಹೋಗ್ತಾರೆ. ಅವ್ರ ಬಾಡಿಯಲ್ಲಿ ಚೇಂಜಸ್ ಆ್ಯಕ್ಸೆಪ್ಟ್ ಮಾಡಲಿಕ್ಕೆ ಅವ್ರಿಗೆ ಟೈಮ್ ಬೇಕು. ನೀವು ಆದಷ್ಟು ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನೆಗೆಟಿವ್ ವೈಬ್ಸ್ ಮಾತ್ರ ಪ್ಲೀಸ್ ಕೊಡಬೇಡಿ. ಅದರಿಂದ ಅವ್ರಿಗೆ ಫುಲ್ ಎಫೆಕ್ಟ್ ಆಗುತ್ತೆ.